ಬೆಕ್ಕಿ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಇವಾಗ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಧು ಧ್ವನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ತಮ್ನೈಲ್ ನೋಡಿರೋ ಪ್ರಕಾರ ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ನನಗಂತೂ ಖುಷಿ ಆಗ್ತಾ ಇದೆ. ಆ್ಯಂಡ್ ನಿಯರ್ಲಿ ನಾನು ನಮ್ಮ ಊರಿಗೆ ಹೋಗಿ 1 ಇಯರ್ ಆಗಿತ್ತು. 1 ಇಯರ್ ಆದಮೇಲೆ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ದಿವಸ ನಾನು ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದಿವಸ ಅಂತಂದರೆ 1 ಮಂತ್ ಎಲ್ಲ ಏನಲ್ಲ, ಒಂದು 3-4 ಡೇಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬೆಂಗಳೂರು ಲೈಫಲ್ಲಿ ಇದ್ದು ನಮ್ಗೆ ಏನಾಗ್ಬಿಡುತ್ತೆ ಅಂತಂದರೆ ಫುಲ್ಲು ಮೈಂಡ್ ಹಾಳಾಗೋಗುತ್ತೆ. ಇವಾಗ ನನಗೆ ಆಗಿದೆ ಆಲ್ಮೋಸ್ಟ್ ಆಲು. ಅಂದರೆ ಸ್ವಲ್ಪ ಈ ಟ್ರಾಫಿಕ್ಕು ಅದು ಇದು ಎಲ್ಲ ನೋಡಿ ಸಾಕಾಗೋಗಿದೆ. ಅದಕ್ಕೆ ಹಳ್ಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು, ನನಗೆ ಫಸ್ಟ್ ಆಫ್ ಆಲ್ ಹಳ್ಳಿ ಅಂದರೆ ತುಂಬ ಇಷ್ಟ. ಹಳ್ಳಿಲಿರೋದು ತುಂಬ ಇಷ್ಟ. ಇವಾಗ ರಜಾ ಅಂತೂ ಇಲ್ಲ, ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಹೋಗ್ತಾ ಇದ್ದೀನಿ ಊರಿಗೆ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಮಂಡ್ಯಕ್ಕೆ ಹೋಗೋದು ತುಂಬ ಖುಷಿ ಆಗುತ್ತೆ. ಇವಾಗ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಬಟ್ಟೆ ಪ್ಯಾಕ್ ಆಗಿದೆ. ಇವಾಗ ಇನ್ನೇನು ಹೊರಡಬೇಕು. ನಮ್ಮೂರಲ್ಲಿ ನಾನೇನೇನು ಮಾಡ್ತೀನಿ, ನಾವೆಲ್ಲಿಗೆ ಹೋಗ್ತೀವಿ, ನಾವು ಎಷ್ಟೆಷ್ಟು ನನಗೆ ನೀರಂದರೆ ಎಷ್ಟು ಇಷ್ಟ ಅಂತಂದರೆ, ನಮ್ಮ ಮಂಡ್ಯಕ್ಕೆ ಹೋದರೆ ಫುಲ್ಲು ನೀರಾವರಿ ಅಲ್ವಾ. ನನಗೆ ಸಖತ್ ಇಷ್ಟ ಆಗುತ್ತೆ ನಮ್ಮ ಮಂಡ್ಯ. ಅಲ್ಲಿ ಆ ನೀರಾವರಿ, ಆ ನೀರು, ಆ ಗ್ರೀನರಿ ನನಗೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಅಂದ್ಕೊಂಡೆ ಹೋಗೋದು 1-2-3 ಡೇಸ್ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ನಾನು ರೆಡಿಯಾಗಿದ್ದೀನಿ ನಮ್ಮೂರಿಗೆ ಹೋಗಿ. ಇವಾಗ ನಾನು ಹೋಗ್ತಾ ಇರೋದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಮನೇಲಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ಊರಿಗೆ ಹೋಗಿದ್ದಾರೆ ಆಲ್ರೆಡಿ. ನನ್ನ ತಂಗಿ ಮತ್ತು ನಮ್ಮ ಅಪ್ಪನ ಬಿಟ್ಟು ನಮ್ಮ ಮಮ್ಮಿ ಆಲ್ರೆಡಿ ಊರಿಗೆ ಹೋಗಿದ್ದಾರೆ. ಇವಾಗ ನಾನು ಮತ್ತು ನನ್ನ ತಮ್ಮ ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವನೇನೋ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನೇ ಊರಿಗೆ ಹೊರಡ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಊರಿಗೆ. ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮೂರನ್ನ ನಾನು ನಿಮ್ಗೆ ತೋರಿಸ್ತೀನಿ. ನನ್ನೂರು ನನಗಿಷ್ಟ, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವತ್ತೂ ನಮ್ಮೂರದ್ದು ನಾನು ವ್ಲಾಗ್ ಮಾಡಿಲ್ಲ ಇಲ್ಲಿವರೆಗೂ. ಇದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ನಿಮ್ಮನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲಿ ಏನೇನಿದೆ, ನಾವೇನೇನೆಲ್ಲ ಮಾಡ್ತೀವಿ, ಎಷ್ಟು ತಲಾಟೆಗಳು ಮಾಡ್ತೀವಿ, ನಾನು ಎಲ್ಲೆಲ್ಲೆಲ್ಲ ಹೋಗ್ತೀನಿ. ನಾನು ಊರಿಗೆ ಹೋದರೆ ಇನ್ನೊಂದೇನೆಂದರೆ, ನನ್ನ ಕಾಲು ನಿಂತಿದ್ದ ಕಡೆ ನಿಲ್ಲೋದಿಲ್ಲ. ಏನಕ್ಕೆ ಅಂದರೆ ಹೊಳೆ ಅಂತೆ, ಅಲ್ಲಂತೆ, ಗದ್ದೆ ಅಂತೆ, ಇಲ್ಲಂತೆ, ಎಲ್ಲ ನನ್ನ ಮೈಂಡ್ ಅದೇ ತುಂಬ್ಕೊಂಡಿರುತ್ತೆ. ಊರಿಗೆ ಹೋದರೆ ಫುಲ್ಲು ನಾನು ಟೆನ್ಷನ್ ಫ್ರೀ ಆಗಿ ಹೋಗ್ತೀನಿ. ನನ್ನ ಜೊತೆ ನಾನು ನಿಮ್ಮನ್ನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಇವಾಗ ನಾನು ನಮ್ಮೂರಿಗೆ ಹೋಗೋಕ್ಕೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದನ್ನು ಪ್ಯಾಕ್ ಮಾಡಬೇಕಲ್ಲ. ನೋಡಿ ನನ್ನ ನೈಲ್ ಪಾಲಿಶ್. ಹಲೋ, ವೆಲ್ಕಮ್ ಬ್ಯಾಕ್. ಇವಾಗ ನೋಡಿ ನಾನು ನಮ್ಮೂರಿಗೆ ಬಂದಿದ್ದೀನಿ. ಎಲ್ಲರೂ ನನ್ನ ನಿಜವಾಗ್ಲೂ ರೇಗಿಸ್ತಿದ್ದಾರೆ, ಯೂಟ್ಯೂಬರು ಅಂತ ಅಂದ್ಬಿಟ್ಟು. ಇವಾಗ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕತ್ಲೆ ಇದೆ, ಲೈಟ್ ಸ್ವಲ್ಪ ಡಿಮ್ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ವೋಲ್ಟೇಜ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು. ಇವಾಗ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನಾನು ಇವಾಗ ತೋರಿಸ್ತೀನಿ. ಬನ್ನಿ. ಒಡೆ ತರ್ತೀವಿ, ಹೊಡಿತೀನಿ ಬನ್ನಿ ಎಲ್ಲ ಫ್ರೆಂಡ್ಸ್. ಮೊದಲನೇ ಬಂದಿರೋದು ಹಾಯ್ ಮಾಡಿ. ಈ ಕಡೆ ನಿನ್ ಮುಖ ಕಾಣಿಸ್ತಾ ಇಲ್ಲ. ಇನ್ನ ನಮ್ಮ 2ನೇ ಅಣ್ಣ, ಇವ್ರು ಗೊತ್ತಲ್ಲ, ಚಕ್ರಿ ಡಿಪ್ಪಟ್ಟು ಹೇಳ್ಕೊಟ್ಟವರು. ಇವರು ಏನಾಗ್ಬೇಕಣ್ಣ, ಮೊದಲನೇ ದೊಡ್ಡಪ್ಪ. ಇವನು 2ನೇ ಅಣ್ಣ. ನೋಡಿ, ನಾಳೆ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಅಂದರೆ ಅಡುಗೆ ಮನೆಯಲ್ಲೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಚಕ್ಲಿ ನಿಪ್ಪಟ್ಟು ಎಲ್ಲ ಆಲ್ರೆಡಿ ಮಾಡಿಟ್ಟಿದ್ರು. ವಡೆ ಒಂದು ಪೆಂಡಿಂಗ್ ಇತ್ತು ಅಂತ ಅಂದ್ಬಿಟ್ಟು ವಡೆನ ಇವಾಗ ಮಾಡ್ತಾ ಇದ್ದಾರೆ. ವಿಡಿಯೋ ಇದು ಮಾಡ್ತಿದ್ದಾರೆ. ವಡೆ ಇದೇನು ವಡೆ? ಉದ್ದಿನ ವಡೆನಾ? ಅವತ್ತು ನಮ್ಮ ದೊಡ್ಡಮ್ಮ ಮಾಡಿಲ್ಲ ಅನ್ಸುತ್ತೆ. ನಮ್ಮ ಮನೇಲಿ ಮಾಡಿದ್ರಲ್ವ ದೊಡ್ಡಮ್ಮ ವಡೆ? ವಡೆ ಮಾಡಿದ್ರು. ಅದ್ಯಾವುದು ವಿಲೇಜ್ ಕುಕಿಂಗ್ ಚಾನಲ್ ಅದು ಇದು ನಮ್ಮ ಅಣ್ಣ ವ್ಲಾಗ್ ಮಾಡ್ತಿರೋದಕ್ಕೆ ಕುಕಿಂಗ್ ಚಾನಲ್ ಆದರೂ ಓಪನ್ ಮಾಡ್ಕೊಡು, ಈ ಥರ ಎಲ್ಲ ಯಾಕೆ ಮಾಡ್ತೀಯ ಅಂತ ರೇಗಿಸ್ತಾ ಇದ್ರು. ನೆಕ್ಸ್ಟು ಈ ವಡೆ ಎಲ್ಲ ಬೇಯಿಸಿ ನಾವು ತಿಂತಾ ಇದ್ವಿ. ವಡೆ ಮಾತ್ರ ಸಖತ್ತಾಗಿ ಬಂದಿತ್ತು ಈ ಸತಿ ಮಾಡಿದ್ದು. ಇದು ಯಾವ ಕಡೆಗೆ ಹೋಗ್ಲಿ ಅಂತ ಬೆಕ್ಕಿ ಕನ್ಫ್ಯೂಸ್ ಆಗ್ಬಿಟ್ಟೈತಿ ಇವಾಗ. ನೀನೇ ಎಷ್ಟೊತ್ತಾಗತ್ತಿ ವಡೆ ಮುಗಿಸೋದು? ಇನ್ನೂ ಎಷ್ಟು ಇಟ್ಟಿದೆ. ಇದು ಒಲೆ ಥರನೇ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಒಂಥರ ಖುಷಿ ಆಗುತ್ತಲ್ವ ಫ್ರೆಂಡ್ಸ್, ಸೌದೆ ಒಲೆಯಲ್ಲಿ ಊಟ ಮಾಡಿದ್ರೆ, ಏನಾದರೂ ತಿಂಡಿ ಮಾಡ್ಕೊಂಡು ತಿಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ತಂದೆಯಲ್ಲಿ ನೋಡಿ ವಡೆ ಬೇಯಿಸಿಟ್ಟಿದ್ದಾರೆ. ವಡೆ ಬೇಯಿಸಿದ್ದಾರೆ. ನಮ್ಮ ಆಂಟಿ ಅವಾಗಿಂದ ಬೇಯಿಸ್ತಾ ಇತ್ತು.
ನೆಕ್ಸ್ಟು ಮೊನ್ನೆ ಎಲ್ಲ ಚಕ್ಲಿ ನಿಪ್ಪಟ್ಟೆಲ್ಲ ಹೇಗೆ ಮಾಡಿಟ್ಟಿದ್ರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೋಡಿ ಇಷ್ಟು ಬಾಕ್ಸಲ್ಲಿ ಒಂದು ದೊಡ್ಡ ಬಾಕ್ಸಲ್ಲೇ ಚಕ್ಲಿ ನಿಪ್ಪಟ್ಟು ಮಾಡಿದ್ದನ್ನೆಲ್ಲ ಬೆಂಗಳೂರಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರಿಗೂ ಪಾರ್ಸಲ್ ಮಾಡ್ತಾರೆ ರಿಲೇಟಿವ್ಸ್ಗೆ. ಹಾಯ್ ಮಾಡು. ಇವ್ರ ಹೆಸ್ರೇನಣ್ಣ? ಇವಳ ಇವನ ಏನ ಅವಳ ಹೆಸರು? ಕರ್ಕಿನಾ? ನೋಡಿ ನಾನು ಚಕ್ಲಿ ನಿಪ್ಪಟ್ಟು ತಿಂತಾ ಇದ್ದೀನಿ. ನಮ್ಮ ದೊಡ್ಡಮ್ಮನ ಮನೇಲಿ 2 ಬೇಕ್ಸ್ ಹಾಕಿದ್ದಾರೆ. ಅವು ಚಿಕನ್ ತಿನ್ನಲಿಲ್ಲ, ಮಟನ್ ತಿನ್ನಲಿಲ್ಲ, ಬರೀ ವಡೆ ತಿಂದೆ ಹೊಟ್ಟೆ ತುಂಬಿಸ್ಕೊಂಡಿದ್ದಾವೆ ಬೆಳಗ್ಗೆಯಿಂದ. ಅಂದರೆ ಅವ್ರು ಯಾವಾಗ ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಬರೀ ವಡೆ ತಿಂದೆ ಹೊಟ್ಟೆ ತುಂಬಿಸ್ಕೊಂಡಿದ್ದೇವೆ. ಊಟನೇ ಮಾಡಲಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಅಂತೂ. ಏನಂಟಿ ಚಿಕ್ಕಿನ ಉಂಡೆ ಮಾಡ್ತಾ ಇದ್ದಾರೆ. ಅದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೇಗೆ ಮಾಡೋದಂತ ಅಂದ್ಬಿಟ್ಟು ನೋಡಿ. ಇವ್ರ ಮನೆಯಲ್ಲಿ ಜೋರಾಗಿ ಮಾಡ್ತಾರೆ ಪಿತೃಪಕ್ಷ. ನಾವು ಮಾರ್ಲಬಿ ಹಬ್ಬ ಅಂತೀವಿ ಮಂಡ್ಯ ಸೈಡು. ಬೆಂಗಳೂರಲ್ಲೆಲ್ಲ ಪಿತೃಪಕ್ಷ ಅಂತ ಅಂತಾರೆ. ಕೆಲವರೆಲ್ಲ ದೀಪಾವಳಿ ಟೈಮಲ್ಲಿ ಹಿಡ್ಕೋತಾರೆ. ನಾವು ಈ ತಿಂಗಳು ಅಂದರೆ ಈ ತಿಂಗಳಲ್ಲಿ ಬರುತ್ತೆ ನಮ್ಮದು. ಎಷ್ಟಂಟಿ ಇದಕ್ಕೆ? ಒಂದು ಪಾವ್ ಅಕ್ಕಿನ ಹುರ್ಕೊಂಡಿದ್ದಾರೆ. ಇದಕ್ಕೇನು ಹಾಕಿಲ್ಲ ಅಲ್ವಾ? ಹಸಿರಂಗೆ. ಇವಾಗ ಎಳ್ಳನ್ನ ಹುರ್ಕೋತಾ ಇದ್ದಾರೆ. 1.5 ಪಾವು, ಅದಕ್ಕಿಂತ ಅರ್ಧ ಪಾವು ಜಾಸ್ತಿ. ಈ ಥರ ಚಿಕ್ಕ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ಎಳ್ಳು, ಅಕ್ಕಿ, ಆಮೇಲೆ ಇದು ರುಬ್ಕೋಬೇಕು. ನಮ್ಮ ಮೊದಲನೇ ದೊಡ್ಡಮ್ಮ. ಹಾಯ್ ಮಾಡಂಟಿ. ಹಾಯ್. ಒಡೆಯೋ ಥರ ಹೇಳ್ತೀಯಲ್ಲಂಟಿ. ಅವ್ರೆ ಒರೆಸ್ಕೊತಾವ್ರೆ. ಇವಾಗ ಆರ್ಬೇಕಾ? ಎಲ್ಲ ಆರಿಸ್ಕೋಬೇಕು. ಹಂಗೆ ಬಿಸಿ ಬಿಸಿದು ಹಾಕೊಂಡ್ರೆ ಮಿಕ್ಸಿ ಹಾಳಾಗುತ್ತೆ. ಹಾರಾಕೊಂಡಿದ್ರ ಅಕ್ಕಿನ? ಅಕ್ಕಿ ತೊಳೆದಿಲ್ಲ ಇವ. ಮನೆಯಲ್ಲಿ ನಮ್ಮ ಭತ್ತ ಬೆಳೆದಿರೋದಲ್ವಾ, ಅದೇ ಮನೆ ಅಕ್ಕಿನೇ ಸುಮ್ಮನೆ ಹಂಗೆ ಹುರ್ಕೊಂಡಿರೋದು. ನಮ್ಮ ಇವ್ರ ಮನೇಲಿ ಮಾರ್ಲಂಬಿ ಹಬ್ಬ ಜೋರಾಗಿ ಮಾಡ್ತಾರೆ. ಅಂದ್ರೆ ಏನಂಟಿ ಬೆಂಗಳೂರು ಭಾಷೆಯಲ್ಲಿ ಏನಂತಾರೆ? ಪಕ್ಷ ಅಂತಾರೆ. ಪಕ್ಷ, ಪಿತೃಪಕ್ಷ. ಇದನ್ನ ರುಬ್ಕೋತಿದ್ದಾರೆ. ಬರೀ ಅಕ್ಕಿ ಮಾತ್ರ ಒಂದೊಂದೇ ರುಬ್ಕೋಬೇಕಾ? ಆಯ್ತಾ? ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಒಟ್ಟಿನಲ್ಲಿ. ಅಂದ್ರೆ ಅಕ್ಕಿ ಇಡ್ತಾರ. ಇವಾಗ ಕಡ್ಲೆ ಎಷ್ಟು? ಇನ್ನೊಂದು ಪಾವು. 1 ಪಾವು ಅಕ್ಕಿ ಎಷ್ಟು ಹಾಕ್ತೀವಿ? ಅಕ್ಕಿ ಎಷ್ಟು ಹಾಕ್ತೀವೋ ಅಷ್ಟು. ಆದ್ರೆ ಎಳ್ಳು ಮಾತ್ರ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ. ಚಿಕನ್ ಉಂಡೆಯಲ್ಲಿ ಜಾಸ್ತಿ ಬೇಕಲ್ವ ಅದು? ಇವಾಗ ಇದನ್ನು ಅಷ್ಟೇ ಕಡ್ಲೆ ಪುಡಿ ಮಾಡ್ಕೊಂಡು ಇದನ್ನು ಎಲ್ಲ ಒಂದಕ್ಕೆ ಹಾಕೋಬೇಕು. ಇದು ಎಳ್ಳು. ಈ ಎಳ್ಳು ಅಷ್ಟೇ ಕ್ಲೀನಾಗಿ ಪುಡಿ ಮಾಡ್ಕೋಬೇಕು. ಎಲ್ಲಾನು ಹುರಿದು ಪುಡಿ ಮಾಡ್ಕೋಬೇಕು. ಘಮ ಘಮ ಅಂತೈತಿ ಇವಾಗ ಎಳ್ಳದು. 1.5 ಪಾವು. ಅದೇ ಥರ ಎಂಥದಿದು ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ರುಬ್ಕೋಬೇಕು. ಏನಂటే ಹಂಗ ಸತ್ಯ. ಏಲಕ್ಕಿಕಾಯಿ ಎಷ್ಟು? ಒಂದು 7-8 ಏಲಕ್ಕಿಕಾಯಿ. ನಾಚ್ಕೋತಿದ್ದಾರೆ ಕ್ಯಾಮ್ರಾಗೆ ನೋಡಿ. ಇವಾಗ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ಇದನ್ನ ತೆಗ್ದು ಇದ್ರೊಳಗಡೆ ಹಾಕಬೇಕು. ಇವಾಗ ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಟ್ಟು ಇವಾಗ ಬೆಲ್ಲನ ಪಾಕ ಮಾಡ್ಕೋಬೇಕು. ನೀರು ಹಾಕೊಂಡು 2 ಹಚ್ಚು. 1 ಲೋಟ ನೀರು, ಒಂದು 2 ಹಚ್ಚು ಬೆಲ್ಲ ಹಾಕೋತಿದ್ದಾರೆ. ಚೆನ್ನಾಗಿ ಪಾಕ ಮಾಡ್ಕೋಬೇಕು. ಒಂದೇ 1 ಗ್ಲಾಸ್ ನೀರು ಹಾಕೊಂಡು. 1 ಗ್ಲಾಸ್ ಅಂದ್ರೆ ಒಂದು ದೊಡ್ಡ ಗ್ಲಾಸಲ್ಲಿ. ದೊಡ್ಡಲ್ಲ, ಮೀಡಿಯಂ ಒಂದು ಅರ್ಧ ಪಾವು. ಒಂದು ಅರ್ಧ ಗ್ಲಾಸ್. ಅರ್ಧ ಪಾವು. ಅರ್ಧ ಪಾವು. ಪಾವು. ಲೋಟ. 1 ಲೋಟ ಚೆನ್ನಾಗಿ ಪಾಕ ಮಾಡ್ಕೋಬೇಕು. ಪಾಕ ರೆಡಿಯಾಗಿದೆ. ತಿರ್ಗ್ಬೇಕ, ಮುದ್ದೆ ತಿರ್ಗ್ದಂಗೆ. ಓಹೋ, ಹಂಗಂದ್ರೆ ಇದನ್ನ ಯಾರು ನೋಡೋದಿಲ್ಲ. ಇವಾಗ ಇದನ್ನ ಎಲ್ಲಾನು ಹಾಕಿ ಮುದ್ದೆ ತಿರ್ಗ್ದಂಗೆ ತಿರ್ಗ್ಬೋದು, ಇಲ್ಲ ಕೈಯಲ್ಲಾದ್ರೂ ಕಲ್ಸ್ಕೋಬಹುದು. ಕೈಯಲ್ಲಿ ಬೇಡ, ಸ್ಪೂನಲ್ಲಿ ಸುಡ್ತಿರುತ್ತೆ. ಇವಾಗ ಏನು ಮಾಡಿ ಅಂತಂದರೆ ಇದನ್ನು ಉಪ್ಪಿಟ್ಟು, ಅಂದರೆ ನಾವು ಉಪ್ಪಿಟ್ಟು ಗಂಟಾಗಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕೊಂಡು ತಿರ್ಗಿಸ್ಕೊತೀವಲ್ವಾ, ಅದೇ ಥರ ಇದನ್ನು ಸ್ವಲ್ಪನೇ ಗಂಟಾಗ್ದಂಗೆ ಕ್ಲೀನಾಗಿ ತಿರ್ಗಿಸ್ಕೋಬೇಕು. ಈ ಚಿಕನ್ ಉಂಡೆ ಈ ಹಬ್ಬಕ್ಕೆ ತುಂಬ ಸ್ಪೆಷಲು ನಮ್ಮ ಮಂಡ್ಯ ಸೈಡಲ್ಲಿ, ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಳ್ಳೆಲ್ಲ ಮಿಕ್ಸ್ ಮಾಡಿರ್ತಾರಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಉಂಡೆದು. ನೋಡಿ ಇವಾಗ ಹೆಂಗೆ ತಿರುಗಿಸ್ತಾರೆ ಆಂಟಿ. ಬೇಕಾದ್ರೆ ಕಪ್ಪೆಳ್ಳು ಯೂಸ್ ಮಾಡ್ಕೋಬಹುದು. ಇವರು ಬಿಳಿ ಎಳ್ಳು ಹಾಕಿದ್ದಾರೆ ಅಷ್ಟೇ. ಎಲ್ಲ ಸೋರ್ಸ್ಕೋಬೇಕು ಎಳ್ಳೆಲ್ಲ ಕ್ಲೀನಾಗಿ. ಕಪ್ಪೆಳ್ಳು ನೋಡಿ ಆಂಟಿ ಇವಾಗ
ತೋರಿಸ್ತಾರೆ ಯಾವ ಥರ ಮಾಡೋದಂತ. ನೋಡಿ, ಹಳ್ಳಿ ಆದರೂ ಕೂಡ ಇವರು ಇಂಡಕ್ಷನ್ ಕುಕ್ ಟಾಪ್ ಪ್ರತಿಯೊಂದು ಇಟ್ಕೊಂಡಿದ್ದಾರೆ, ಅಂದರೆ ಎಲ್ಲ ಫೆಸಿಲಿಟೀಸು ಇಟ್ಕೊಂಡಿದ್ದಾರೆ. ಇವಾಗ ಚಿಕನ್ ಉಂಡೆ ಮಾಡೋಕ್ಕೆ ನೋಡಿ ಈ ಥರ ಹದ ಮಾಡ್ಕೊಂಡಿದ್ದಾರೆ. ಹಾರಿಸ್ಕೊಂಡು ಇಟ್ಕೋಬೇಕು, ಉಂಡೆ ಕಟ್ಕೋಬೇಕು ಅಂತಂದರೆ ಇದನ್ನು ಹಾರಿಸ್ಕೊಂಡು ಇಟ್ಕೋಬೇಕು ನೀವು ಇದಕ್ಕಿಂತ ಮೊದಲು. ಅಡುಗೆ ಮನೆ ಮೇಲ್ಗಡೆ ಅಂಚು, ಮೇಲ್ಗಡೆ ಹಳ್ಳಿ ಫೀಲು, ಕೆಳಗಡೆ ಸಿಟಿ ಫೀಲ್. ಇದನ್ನು ಸ್ವಲ್ಪ ಆರ್ಲಿ, ಏನಕ್ಕೆ ಅಂತಂದರೆ ಆರ್ದಾಗ ಮಾತ್ರ ಉಂಡೆ ಕಟ್ಕೋಬೇಕು, ಅವಾಗ ಕೈ ಸುಡೋದಿಲ್ಲ. ಸ್ವಲ್ಪ ಹೊತ್ತು ಆರ್ಲಿ, ಮುಚ್ಚಿ ಏನಾದರೂ, ಇಲ್ಲಾಂದ್ರೆ ಹುಳ ಗಿಡ ಬೀಳುತ್ತೆ. ಇದು ಏನು ಹಸಿಟ್ಟು? ಅಕ್ಕಿ ಹಸಿಟ್ಟು, ಮೈದಾ ಹಸಿಟ್ಟು ಇದೆ. ಅಕ್ಕಿ ಹಸಿಟ್ಟು, ಮೈದಾ ಹಸಿಟ್ಟು. ಓಕೆ ಓಕೆ. ಇದನ್ನ ಈ ಥರ ಕಲಸಿಟ್ಕೊಳ್ಳಿ, ಸ್ವಲ್ಪ ಎಷ್ಟು ಬೇಕಷ್ಟು ಸ್ವಲ್ಪನೇ ಇಟ್ಕೊಳ್ಳಿ, ಬೇಕಾದರೆ ಆಮೇಲೆ ಮಾಡ್ಕೊ. ಚೆನ್ನಾಗಿ ಇದಿಲ್ದಂಗೆ ಕಲಿಸ್ಬೇಕು, ಗಂಟಿಲ್ದಂಗೆ. ಒಳ್ಳೆ ದೋಸೆ ಇಡ್ತಾರ ಚೆನ್ನಾಗಿ ಕಲಸಿಟ್ಕೋಬೇಕು. ಇವಾಗ ಇದನ್ನ ಉಂಡೆ ಕಟ್ಕೊತಿದ್ದಾರೆ ತಣ್ಣಗಾದ್ಮೇಲೆ. ಚೆನ್ನಾಗಿ ಗಟ್ಟಿಯಾಗಿರುತ್ತಲ್ವಾ ಆಂಟಿ? ಸ್ವಲ್ಪ ಪಾಕ ಇರುತ್ತಲ್ಲ, ಅದಕ್ಕೆ ಗಟ್ಟಿಯಾಗಿರುತ್ತೆ. ಒಂದು 10 ನಿಮಿಷ ಬಿಟ್ರೆ ಸಾಕಲ್ಲ ಆರಕ್ಕೆ. ಈ ಥರ ತಿಂಡಿಗಳನ್ನೆಲ್ಲ ಆವಾಗಿನ ಕಾಲದಲ್ಲಿ ಮಾಡ್ತಿದ್ರು. ಇವಾಗೆಲ್ಲ ಮಕ್ಳಿಗೆ ಗೊತ್ತೇ ಇರಲ್ಲ ಬಿಡಿ, ಚಾಕ್ಲೇಟ್ ಅಂತೆ ಅದಂತೆ ಇದಂತೆ. ಅದು ಬಿಟ್ಟರೆ ಆವಾಗಿನ ಕಾಲದ ಫುಡ್ಡೆಲ್ಲ ಆ್ಯಕ್ಚುಲಿ ಇದೆಲ್ಲ ಹೆಲ್ದಿ ಫುಡ್ಡು. ನಾವು ನೋಡೋಕೆ ಹೋದರೆ ಎಳ್ಳು ಏನೇ ಇದ್ದರೂ ಮನೆ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಇವ್ರು ಮಾಡ್ತಾರಲ್ಲ, ಅದಕ್ಕೆ ಇದೆಲ್ಲ ಹೆಲ್ದಿ ಫುಡ್ಡು. ನನಗೂ ಇಷ್ಟ ಆಗುತ್ತೆ, ಆದರೆ ನನಗೆ ಸ್ವೀಟ್ ಅಷ್ಟೊಂದು ನಾನು ತಿನ್ನೋದಿಲ್ಲ ಫ್ರೆಂಡ್ಸ್. ಸ್ವೀಟ್ ಅಂದರೆ ನಾನು ಸ್ವಲ್ಪ ಅದರಿಂದ ದೂರನೇ ಇರ್ತೀನಿ. ಏನಕ್ಕೆ ಅಂತಂದರೆ ನಂಗೆ ಚಿಕ್ಕ ವಯಸ್ಸಿಂದನೂ ಸ್ವೀಟ್ ಅಷ್ಟು ತಿಂದು ಅಭ್ಯಾಸ ಇಲ್ಲ, ಅದಕ್ಕೆ. ನೋಡಿ, ಚಿಕನ್ ಉಂಡೆನ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡು ಇದರಲ್ಲಿ ಹೆಜ್ಜೋದು, ಇದರಲ್ಲಿ ಹಾಕೋದು. ಬೆಳ್ಳುಳ್ಳಿ ಹಾಕೊಂಡಿದ್ದೀರಾ? ಬೆಳ್ಳುಳ್ಳಿ ಹೆಜ್ಜಾಕಿರೋದು. ಈಗ ನೋಡಿ, ಅದನ್ನೇನು ನಮ್ಮ ಆಂಟಿ ತೋರಿಸಿದ್ರಲ್ಲ, ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ನಾವು ಉಂಡೆ ಏನು ಮಾಡಿರ್ತೀವೋ ಅದನ್ನು ಹೆಜ್ಜಿ ಅದರೊಳಗಡೆ ಬಿಟ್ಟರೆ ಇದನ್ನು ನಾವು ಚಿಕನ್ ಉಂಡೆ ಅಂತ ಕರಿತೀವಿ. ಇದು ಆ್ಯಕ್ಚುಲಿ ತುಂಬ ಫೇಮಸ್ ಮಂಡ್ಯ ಕಡೆ ಎಲ್ಲ. ನಿಮ್ಮ ಸೈಡು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಕಮೆಂಟ್ ಹಾಕಿ, ನನಗೂ ಗೊತ್ತಾಗಲಿ ಏನು ನಿಮ್ಮ ಸೈಡ್ ಫೇಮಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಫೈನಲಿ ಎಷ್ಟೋ ಟೈಮ್ ಆದಮೇಲೆ ಮಾಡಿ ಕಂಪ್ಲೀಟ್ ಮಾಡಿದ್ರು ಫ್ರೆಂಡ್ಸ್ ಎಲ್ಲ ತಿಂಡಿನೂ. ಹಾಗೆಯಿಂದ ಅವ ಮಾಡುವಾಗಿಂದ ಬರೀ ವಡೆ ತಿನ್ಕೊಂಡು ಕೂತವೆ. ನಿದ್ದೆ ಮಾಡ್ತಾ ಕಣಮಿ. ಈ 2 ಬೆಕ್ ನೋಡಿ ಅವಾಗಿಂದ ಎದ್ದೇ ಹೋಗಿಲ್ಲ ಫ್ರೆಂಡ್ಸ್. ವಡೆ ಚಿಕನ್ ಉಂಡೆ 2 ಮುಗಿಯೋವರೆಗೂ ಇವು ಜಾಗನೇ ಖಾಲಿ ಮಾಡಿಲ್ಲ. ಇದು ಅಮ್ಮ, ಆವಾಗಲೇ ಒಂದು ಬಿಳಿದೋಯ್ತಲ್ಲ ಅದು ಮಗಳಂತೆ. ನಿಜವಾಗ್ಲೂ ಅಮ್ಮ ಮಗಳು ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಕೂತಿದ್ದಾರೆ. ಇವಾಗ ಊಟ ಮಾಡೋಣ ಬನ್ನಿ ನಾವು. ಅವ್ರನ್ನೆಲ್ಲ ತೋರಿಸಿ ನೋಡಿ, ಕಣ್ಣು ಮುಚ್ಕೊತಿದ್ದಾನೆ. ವಡೆ ತಿನ್ ಬನ್ನಿ. ಬನ್ನಿ ಮೊಸರನ್ನ ಊಟ ಮಾಡಿ. ಮೊಸರನ್ನ ಸಾಂಬಾರು ಸಾರು ಮುದ್ದೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನನಗಂತೂ ಸಾಕಾಗೋಯ್ತು ನಿಜವಾಗ್ಲೂ. ಬೆಳಗ್ಗೆಯಿಂದ ತಲೆನೋವು ಬಂದ್ಬಿಡ್ತು. ಜರ್ನಿ ಮಾಡಿ ಇಲ್ಲಿ ಬಂದು ಚೆನ್ನಾಗಿ ಮಾತ್ರ ಊಟ ಅಂತೂ ಮಾಡಿದ್ದೀನಿ. ವಡೆ ಅಂತೂ ಎಷ್ಟೊಂದು ತಿಂದಿದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ನಾವೇನೇನು ಮಾಡ್ತೀವಿ, ಆಮೇಲೆ ಈ ಮನೆದೊಂದು ವ್ಲಾಗ್ ಮಾಡ್ತೀನಿ. ನೋಡಿ, ಹಳ್ಳಿ ಮನೆ ಆದರೂ ಎಷ್ಟೊಂದೆಲ್ಲ ಫೆಸಿಲಿಟಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಾಳೆ ಹಬ್ಬ ಇದೆಯಲ್ವ, ನಾಳೆ ಹಬ್ಬದ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾಳೆ ನಾನು ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ಬಾಯ್.